ಇವತ್ತು ನೋಡ್ಬೋದು ಇವತ್ತೊಂದು ಟೊಮೆಟೊ ರೈಸನ್ನು ಮಾಡಿದ್ದೇನೆ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿಯೂ ಇರುತ್ತೆ. ಒಂದ್ಸತಿ ಇದನ್ನು ಹೇಗೆ ಮಾಡಿದ್ದೆ ಅಂತ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಒಂದು ರೈಸ್ನಲ್ಲಿ ನಾನು ಟೊಮೆಟೊ ಬಾತನ್ನು ಮಾಡ್ತಾಯಿದ್ದೀನಿ. ಕೇವಲ ಒಂದು 10 ನಿಮಿಷದಲ್ಲಿ ಟೊಮೆಟೊ ಬಾತನ್ನು ರೆಡಿ ಆಗುತ್ತೆ. ಇವಾಗ ನಾನು ಇಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸೊಂಪು, ಏಲಕ್ಕಿ, ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕ್ತಾಯಿದ್ದೀನಿ ರೀ. ಇವಾಗ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನು. ಇವಾಗ ನಮ್ಮದು ಸ್ವಲ್ಪ ಕಲರು ಬ್ರೌನ್ ಆಗಿದೆ. ಇದಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ರೀ. ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಅಂದರೆ 1/4 ಚಮಚ ಅರಿಶಿನ, 1 ಚಮಚದಷ್ಟು ಚಿಕನ್ನು ಇದು ಅಚ್ಚಕಾರದ ಪುಡಿ 1/2 ಚಮಚದಷ್ಟು ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಇಷ್ಟಪಡೋರಿದ್ದರೆ ಗರಂ ಮಸಾಲವನ್ನು ಹಾಕ್ಕೋಬೋದು, ಅದನ್ನು ಸಹ ಟೇಸ್ಟಾಗಿ ಇರುತ್ತೆ. ಇವಾಗ ಇದು ಫ್ರೈ ಆಗ್ತಾಯಿದ್ದಾಗೇ ಇದಕ್ಕೆ ಒಂದು ಸ್ವಲ್ಪನೇ ಅರ್ಧ ಸ್ಪೂನಷ್ಟು ಲೆಮನನ್ನು ಹಾಕಬೇಕು. ಇವಾಗ ಇದಕ್ಕೇ ಮೊಸರನ್ನು ಹಾಕ್ತಾಯಿದ್ದೀನಿ, 1-2 ಚಮಚ. ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ರೊಟ್ಟಿನ ಬಾಡಿಸ್ಕೊಳ್ಳೋಣ. ನಾನು 1-2 ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ, ಇದನ್ನು ಸಹ ಹಾಕ್ತಾಯಿದ್ದೀನಿ. ಇವಾಗ ನಮ್ಮದು ಆಯಿಲು ಬಿಟ್ಕೊಂಡಿದೆ, ನಾವು ಟೊಮೆಟೊವನ್ನು ಬಾಡಿಸ್ಕೊಂಡಿದ್ದೇವೆ. ಇದಕ್ಕೆ ನಾನು ರೈಸನ್ನು ಹಾಕೋತಾ ಇದ್ದೀನಿ. ಇವಾಗ ರೈಸ್ ಹಾಕಿದ್ಮೇಲೆ ನಾವು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ಬೋದು ನಮ್ಮದು ರೈಸ್ ಬಿಟ್ಟು ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇವಾಗ ಸ್ವಲ್ಪ ಇದಕ್ಕೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಮ್ಮದು ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮದು ರೆಡಿಯಾಗಿದೆ, ನೋಡ್ಬೋದು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.